ನಮಸ್ಕಾರ ಮಕ್ಕಳೇ. ಇವತ್ತು ರಾಜ ವಿಕ್ರಮ ಮತ್ತು ಬೇತಾಳನ ಕತೆ, ಇದರಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ರಾಜನ ನ್ಯಾಯಪಾಲನೆ. ಮಕ್ಕಳೇ, ನಿಮ್ಗೆ ಗೊತ್ತಿರುವಂಗೆ ಒಂದು ದಿನ ರಾಜ ವಿಕ್ರಮನು ಬೇತಾಳನನ್ನು ಹೆಗಲ ಮೇಲೆ ಹೊತ್ಕೊಂಡು ಕಾಡಿನ ಮೂಲಕ ಸಾಗ್ತಿರ್ತಾನೆ. ಆಗ ಆ ಬೇತಾಳ ಒಂದು ಕಥೆಯನ್ನು ಹೇಳೋಕ್ಕೆ ಆರಂಭ ಮಾಡುತ್ತೆ. ಒಂದು ರಾಜ್ಯದಲ್ಲಿ ಧರ್ಮಸೇನ ಎಂಬ ರಾಜನು ಆಳುತ್ತಿದ್ದನು. ಅವನು ನ್ಯಾಯಪ್ರಿಯನಾಗಿದ್ದು ತನ್ನ ಪ್ರಜೆಗಳ ಸಮಸ್ಯೆಗಳನ್ನು ನಿಷ್ಪಕ್ಷಪಾತವಾಗಿ ಪರಿಹರಿಸುತ್ತಿದ್ದನು. ಒಂದು ದಿನ ರಾಜನ ಆಸ್ಥಾನಕ್ಕೆ ಇಬ್ಬರು ವ್ಯಾಪಾರಿಗಳು ಬಂದು ಅವರ ಬಳಿ ಒಂದು ಅಮೂಲ್ಯವಾದ ಮುತ್ತಿನ ಹಾರ ಇರುತ್ತೆ. ಆದರೆ ಇಬ್ಬರು ಆ ಹಾರವನ್ನು ತಮ್ಮದು ಎಂದು ವಾದ ಮಾಡ್ತಿರ್ತಾರೆ. ಆದರೆ ಸಾಕ್ಷಿಗಳು ಇರೋಲ್ಲ. ಹೀಗಾಗಿ ಯಾರ ಮಾತು ಸತ್ಯ ಅಂತ ತಿಳಿಯೋದು ರಾಜನಿಗೆ ಕಷ್ಟವಾಗುತ್ತೆ. ಆಗ ರಾಜ ಧರ್ಮಸೇನ ಒಂದು ಉಪಾಯವನ್ನು ಯೋಚಿಸ್ತಾನೆ. ಅವನು ಆ ಇಬ್ಬರು ವ್ಯಾಪಾರಿಗಳನ್ನು ಪ್ರತ್ಯೇಕವಾಗಿ ಕರೆದು ಈ ಹಾರದ ವಿಶೇಷತೆ ಏನು ಎಂದು ಕೇಳ್ತಾನೆ. ಆಗ ಮೊದಲನೇ ವ್ಯಾಪಾರಿ ಹೇಳ್ತಾನೆ, ಈ ಹಾರದಲ್ಲಿ 100 ಮುತ್ತುಗಳಿವೆ ಅಂತ ಹೇಳ್ತಾನೆ. ಮತ್ತೆ ಎರಡನೇ ವ್ಯಾಪಾರಿನ ಕೇಳಿದಾಗ ಅವನು ಹೇಳ್ತಾನೆ, ಈ ಹಾರದಲ್ಲಿ 100 ಮುತ್ತುಗಳಿವೆ, ಆದರೆ ಮಧ್ಯದಲ್ಲಿರುವ 5 ಮುತ್ತುಗಳು ಸ್ವಲ್ಪ ದೊಡ್ಡದಾಗಿವೆ ಅಂತ ಹೇಳ್ತಾನೆ. ಆಗ ರಾಜಂಗೆ ಹಾರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ನಿಜವಾಗಿ ಮಧ್ಯದಲ್ಲಿ 5 ಮುತ್ತುಗಳು ಸ್ವಲ್ಪ ದೊಡ್ಡದಾಗಿದ್ದದ್ದು ಕಂಡುಬರುತ್ತೆ. ಇದರಿಂದ ರಾಜನು ಎರಡನೇ ವ್ಯಾಪಾರಿಯೇ ನಿಜವಾದ ಮಾಲೀಕ ಅಂತ ತೀರ್ಮಾನ ಮಾಡ್ತಾನೆ. ಆಗ ಮೊದಲನೇ ವ್ಯಾಪಾರಿ ತನ್ನ ತಪ್ಪನ್ನು ಒಪ್ಕೊಂಡು, ನಾನು ಮಾಡೋದು ತಪ್ಪು, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತಾನೆ. ಪ್ರಜೆಗಳೆಲ್ಲ ರಾಜನ ಬುದ್ಧಿವಂತಿಕೆ ಮತ್ತು ನ್ಯಾಯಪಾಲನೆಯನ್ನು ಪ್ರಶಂಸೆ ಮಾಡ್ತಾರೆ. ಮಕ್ಕಳೇ, ಈ ಕಥೆಯನ್ನು ಮುಗಿಸಿದ ಬೇತಾಳ ವಿಕ್ರಮನನ್ನು ಕೇಳುತ್ತೆ, ರಾಜನು ಸರಿಯಾಗಿ ತೀರ್ಮಾನ ನೀಡಿದ್ನೇ ಅಥವಾ ಇನ್ನಷ್ಟು ಸಾಕ್ಷಿಗಳನ್ನು ಹುಡುಕಬೇಕಾಗಿತ್ತಾ ಅಂತ ಕೇಳುತ್ತಾನೆ. ಆಕೆ ವಿಕ್ರಮ ಉತ್ತರ ಕೊಡ್ತಾನೆ, ರಾಜನು ಸರಿಯಾಗಿ ತೀರ್ಪನ್ನೇ ನೀಡಿದ್ದಾನೆ. ಏಕೆಂದರೆ ನಿಜವಾದ ಮಾಲೀಕ ಮಾತ್ರ ಹಾರದ ವಿಶೇಷ ಲಕ್ಷಣಗಳನ್ನು ತಿಳಿಸೋಕ್ಕೆ ಸಾಧ್ಯ. ಅವನ ಉತ್ತರದಲ್ಲಿ ಸ್ಪಷ್ಟವಾಗಿ ಸತ್ಯವನ್ನು ತೋರ್ತಿತ್ತು. ಆದ್ದರಿಂದ ರಾಜನು ತೀರ್ಪು ಕೊಡೋದ್ರಲ್ಲಿ ಕಷ್ಟ ಆಗಲಿಲ್ಲ, ನ್ಯಾಯಸಮ್ಮತವಾಗಿ ತೀರ್ಪನ್ನು ಕೊಟ್ಟಿದ್ದಾನೆ ಅಂತ ವಿಕ್ರಮ ಹೇಳ್ತಾನೆ. ಆಗ ಮತ್ತೆ ಏನು ಮಾಡುತ್ತೆ ಬೇತಾಳ ಮಕ್ಕಳೇ? ಬೇತಾಳ ನಕ್ಕು ಮತ್ತೆ ಹಾರಿ ಹೋಗಿ ತನ್ನ ಮರದ ಕೊಂಬೆಗೆ ನೇತಾಕೊಳ್ಳುತ್ತೆ. ಮಕ್ಕಳೇ, ಈ ಕಥೆಯ ನೀತಿ ಏನು ಅಂದರೆ, ನ್ಯಾಯ ಮಾಡೋದಕ್ಕೆ ಬುದ್ಧಿವಂತಿಕೆ ಇದ್ದರೆ ಸಾಲದು, ಸೂಕ್ಷ್ಮತೆಯು ಅತ್ಯಂತ ಮಹತ್ವವನ್ನು ನೀಡುತ್ತೆ. ಆದ್ದರಿಂದ ಮಕ್ಕಳೇ, ನೀವು ಸತ್ಯಾಸತ್ಯತೆಗಳನ್ನು ತಿಳ್ಕೊಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ವ್ಯಕ್ತಿಯು ಹೇಳುವಂಥ ನಿರ್ಧಾರಗಳನ್ನು ನೀವು ಗಮನಿಸ್ಬೋದು ಮಕ್ಕಳೇ. ಹಾಗೆ ರಾಜನು ಗಮನಿಸಿ ಅವನು ಯಾರು ಅಂತ ಸರಿಯಾದ ತೀರ್ಮಾನವನ್ನು ಕೊಟ್ಟಿದ್ದಾನೆ. ಇದನ್ನು ನೀವೆಲ್ಲರೂ ಪಾಲಿಸಿ ಮಕ್ಕಳೇ. ಎಲ್ಲರಿಗೂ ಒಳ್ಳೆಯದಾಗಲಿ.